ಒಂದು ತಿಂಗಳಲ್ಲಿ ಇವರೆಲ್ಲ ಹೊಂಟೋಗ್ತಾರೆ. ಬಾಯ್ ಮಾಡಿಬಿಡಿ. ಹೋಗ್ತಾ ಇದ್ದಾರೆ ಡಿಫೈನ್. ಇನ್ನೊಂದು ತಿಂಗಳು ಕಣಪ್ಪ. ಒಂದು ತಿಂಗಳು ಇಲ್ಲ, ಇನ್ನು 15 to 20 days ಕಾಲೇಜ್ ಮುಗಿಯೋಕ್ಕೆ ಬಂತು. 4 yearsಯಿಂದ ಸ್ಟಾರ್ಟ್ ಮಾಡಿದರೆ ಚೆನ್ನಾಗಿರೋದು. ಇವಾಗಲ್ಲ ಇವಾಗ. ಹೇ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನೀನು ಹೇಳಿದ್ದು ಮರ್ತೋಯ್ತಲ್ಲ, ಸಣ್ಣ ಕ್ಷಣ ದೊಡ್ಡ ಖುಷಿ, ಇದೇ ರಾವ್ ಬೈಟ್ಸ್. ನೀನು ಹೇಳಿದ್ದು ಮರ್ತೋಗಿತ್ತು. ಆಫ್ಟರ್ ಲಾಂಗ್ ಟೈಮ್ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಲಾಸ್ಟ್ ಥರ್ಸ್ಡೇ ಹೋಗಿದ್ದು. ನಾಳೆ ಆಗಿದ್ರೆ ಒಂದು ವೀಕ್ ಆಗೋಗಿರೋದು. ಇವತ್ತು ಹೋಗ್ತಾ ಇದ್ದೀನಿ ಕಾಲೇಜ್ಗೆ, ಕ್ಲಾಸ್ ಇರೋದ್ರಿಂದ. ಓಕೆ ಗೈಸ್, ಕಾಲೇಜಲ್ಲಿ ಇವಾಗ ಹೋಗೋಕ್ಕೆ ಮುಂಚೆ ಹೇಳ್ತೀನಿ, ತಿಂಡಿ ಗಿಂಡಿ ಎಲ್ಲ ಮಾಡಿಕೊಂಡು ಗಾಡಿ ಈಚೆ ಹಾಕಿ ನೀರು ಹಾಕಿ ಹೊರಟಿದ್ದೀನಿ. ಇವಾಗ ಶೂ ಹಾಕೊಂಡ್ಬಿಟ್ರೆ ಮುಗೀತು. ಇವಾಗ ಹೊರಡ್ತಾ ಇದ್ದೀನಿ. ಕಾಲೇಜ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್ ನಿಮಗೆ. ಕಾಲೇಜಿಗೆ ಬಂದು ಆಗಿದ್ದೆ ಗಾಯ್ಸ್. ಇವಾಗ ಆಲ್ರೆಡಿ ಪ್ರೆಸೆಂಟ್ ಇದೇನೋ ಪ್ರಿಪ್ರೇಷನ್ ಮಾಡಿ ಒಳಗಡೆ ಮಿಲಿಪೋರ್ ವಾಟರ್ ಹಿಡಿತಿದ್ದಾರೆ. ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ, ಅದು ಪ್ರಿಪ್ರೇಷನ್ ಆಗ್ತದೆ. ಒಳಗಡೆ ಪ್ರೂಫಿಗೆ ಬಂದಿದ್ದೀನಿ ಒಳಗಡೆ ನಾನು ಗಾಯ್ಸ್. ಆಫ್ಟರ್ ಲಾಂಗ್ ಟೈಮ್ ವಿತ್ ಜಿಫೈನ್ ಇವಾಗ ಸ್ಪೋರ್ಟ್ಸ್ ನೋಡೋಕ್ಕೆ ಅಂತ ಬಂದಿದ್ದೀವಿ. ಒಂದು ವಾರ ಆಗಿ ಟೀಚರ್ಸ್ದು ಸ್ಪೋರ್ಟ್ಸ್ ಇದೆಯಲ್ಲ, ಅದಕ್ಕೋಸ್ಕರ ನೋಡೋಣ ಅಂತ ಇವಾಗ ಕ್ಯಾಂಪಸ್ಸಿಗೆ. ಎಲ್ಲೋಗಿದ್ದು ಅಂದರೆ ಅಂಗಡಿಲೇ ಮಜಾ ಬರ್ತಿತ್ತು ಕೂತ್ಕೊಂಡು. ಇವಾಗ ಅದೇನೋ ಆಡ್ತಾವ್ರಂತೆ ಕ್ರಿಕೆಟ್, ನೋಡ್ಕೊಳ್ಳಿ ಎಲ್ಲ. ವೆದರ್ ಈಸ್ ಸೋ ಚಿಲ್ ಆ್ಯಂಡ್ ಗುಡ್. ಸಣ್ಣ ಕ್ಷಣ ದೊಡ್ಡ ಖುಷಿ, ಇದೆ ರಾವ್ ಬೈಟ್ಸ್. ನನ್ನ ಮಗ ಒಳಗಡೆ ಹಿಂದೇಟ್ ನಗ್ತಿದ್ದ, ಕ್ಯಾಮ್ರಾದಲ್ಲಿ ಕಂಡಿಟ್ಕೊಂಡ್ಬಿಟ್ಟಿದ್ದೀನಿ. ವಿಡಿಯೋ ಮಾಡ್ತಾ ಇದೆಯಾ? ಆಗ್ತಾ ಇದೆಯಾ? ಏನು ವಿಡಿಯೋ ಆಗ್ತಾ ಇದೆಯಾ? ಡೈಲಿ ಮಾಡ್ತಿದ್ದೀನಿ. ಸ್ಕೂಲಲ್ಲಿ ಊಟಕ್ಕೆ ಬಿಟ್ಬಿಟ್ಟು ಅವ್ರ ಮಕ್ಳಿಗೆ ಎಲ್ಲರಿಗೂ ಈಚೆ ಬಂದು ಕೂತ್ಕೊಂಡು ಅವ್ರು ಊಟ ಮಾಡ್ತೀವಿ. ಹಿಂಗೆ ಇನ್ನೊಂದು ಸರಿ ಹೆಂಗೆ ರೀ ರೈಟ್ ಅಲ್ಲಿ ತೋರಿಸ್ತೀನಿ. ಇವಾಗ ನೋಡಿ, ಇಲ್ಲೆಲ್ಲ ಊಟಕ್ಕೆ ಬಂದು ಕೂತ್ಕೊಂಡ್ಬಿಟ್ಟು ಅವ್ರ ಮಕ್ಕಳು. ಟೈಮ್ ಆಯಿತು, ಇವಾಗ 2 o'clock ಆಯಿತು. ಇವೆಲ್ಲ ಕಳಿಸ್ತಾರೆ, ಊಟ ಬೆಲ್ ಹೊಡಿತಾರೆ ಇವಾಗ ಒಳಗೆ ಹೋಗೋಕ್ಕೆ. ಬರೀ ಸ್ಪೋರ್ಟ್ಸ್ ನಡೀತಲ್ಲ, ಸ್ಟೂಡೆಂಟ್ಸ್ ಮತ್ತು ಲೆಕ್ಚರರ್ಸ್ ಮಧ್ಯೆ ನಡೀತಾ ಇರೋದು. ಇಲ್ಲಿ ಪ್ರಾಕ್ಟೀಸ್ ಸೆಷನ್ ಇದೆ. ಇಲ್ಲಿ ಎಷ್ಟು ನಡೀತಾ ಇದೆ ಪ್ರೆಸೆಂಟ್. ಇಲ್ಲಿ ಪ್ರಾಕ್ಟೀಸ್ ಸೆಷನ್ ಇದೆ. ಬೌಲಿಂಗ್ ಇವ್ರದ್ದು ಆದಮೇಲೆ ಅವ್ರದ್ದು. ಸ್ಟೂಡೆಂಟ್ಸ್ ವರ್ಸಸ್ ಲೆಕ್ಚರರ್ಸ್ ಮಧ್ಯ ಮ್ಯಾಚಲ್ಲಿ ಫಸ್ಟು ಬ್ಯಾಟಿಂಗ್ ಪಂದ್ಯಾವಳಿಯಿಂದ ಸರ್ ಬ್ಯಾಟಿಂಗ್ ಹೋಗಿದ್ದಾರೆ. ಇವಾಗ ಮ್ಯಾಚ್ ಏನಾಗುತ್ತೆ ರೋಚಕ ಪಂದ್ಯದಲ್ಲಿ. ಕಮೆಂಟೇಟರ್ಸ್ ಇಲ್ಲ, ಇದನ್ನು ನೋಡ್ಕೊಡಿ. ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಮ್ಯಾಚು. ಇನ್ನೇನು ಪಂದ್ಯ ಈಗ ಆರಂಭವಾಗಲಿದೆ. ಮೊದಲನೇ ಎಸೆತ ಫಸ್ಟ್ ಬಾಲೆ 4. ಮಾತಾಡೋಂಗಿಲ್ಲ ಅಂದ್ಬಿಟ್ಟು ಕೊಟ್ಟರು ಲೆಕ್ಚರರ್. ಸ್ಟೂಡೆಂಟ್ಸ್ಗೆ ಏನು ಮಾತಾಡೋಂಗಿಲ್ಲ, ಸ್ಟೂಡೆಂಟ್ಸ್ ಏನು ಮಾತಾಡೋಂಗಿಲ್ಲ ಕೊಟ್ಟರು. ಒಂದೇ ಸ್ಟಾರ್ಟಿಂಗ್ ಮೇಲೆ 4. ಕ್ಲಾಸ್ ಟೀಚರ್ ಬಿಡ್ತಾ ಇದ್ದಾರೆ ಬ್ಯಾಟಿಂಗಿಗೆ. ಇಬ್ಬರು ಔಟ್ ಹಾಕ್ಬಿಟ್ಟವ್ರೆ. ನೋಡ್ಬೇಕು. ಇಲ್ಲೆಲ್ಲ ಸ್ಟೂಡೆಂಟ್ಸ್ ಚೇಸಿಂಗ್ ತುಂಬ ಜೋರಿದೆ. ಸಾರಿ, ಚೇರಿಂಗ್ ಏನೋ ಒಂದು ವರ್ಡ್ಸ್ ಮಿಸ್ಟೇಕ್ ಆಗುತ್ತೆ. ಕಟ್ ಮಾಡಿಬಿಡ್ತಾರೆ ನೋಡಿ. ಬ್ಯಾಟಿಂಗ್ ಯಾರು ಬೌಲರ್ ಯಾರು? ಓಹ್, ಇವರು ಆಕಾಶ್ ಅವರು. ಬಾಲಿಗೆ ಹೊಡಿರಿ ಅಣ್ಣ ಒಂದು 6. ತೊಳೆ ಕಮ್ಯುನಿಕೇಶನ್ ಇಂದ 2 ಬ್ಯಾಟ್ಸ್ಮನ್ ಈ ಕಡೆ ಬಂದಾಗ ಔಟ್ ಆಗೋದ್ರು. ಅಯ್ಯೋ, ಗೊತ್ತಾಗದೆ ಇಬ್ರು ಈ ಕಡೆ. ನೋಡೋಣ ಬಂದವ್ರೆ ಬ್ಯಾಟಿಂಗಿಗೆ. ನೋಡ್ಬೇಕು ಅವ್ರದ್ದು ಬ್ಯಾಟಿಂಗ್ ಹೇಗಿರುತ್ತೆ ಅಂತ. ಬೌಲರ್ ಯಾರು ಗೊತ್ತಿಲ್ಲ, ಅವ್ರದ್ದೇ ಡಿಪಾರ್ಟ್ಮೆಂಟು. ಹೋಯ್ತು ಬ್ಯಾಟಿಂಗ್. ಕಾಲೇಜ್ ಕ್ರಿಕೆಟ್ ಆಡ್ತಾರೆ, ಡ್ರೋನ್ ಆಡಿಸ್ತಾರೆ ಇವಾಗ ನೋಡಿ. ಇವರು ಡ್ರೋನ್ ಇಟ್ಟರು ಕೆಳಗಡೆ. ಎಲ್ಲ ಗುಂಪಲ್ಲಿ ಆಡಿಸ್ತಾರೆ. ಈಗ ಇಲ್ಲಿದ್ದು ಹಿಂಗೆ ಆರ್ಬಿಡ್ತಾರೆ ಡ್ರೋನ್. ಒಂದೇ ನಿಮಿಷಕ್ಕೆ ಬೇಕೇ. ಇದು ಡ್ರೋನ್ ಫುಲ್ ಡಿಪ್ರೆಷನ್ಗೆ ಹೋಗ್ಬಿಟ್ಟು ಚಾಪ್ಕಿ ಪ್ಲೇ ಎಲ್ಲ ಎಸಿತವ್ರೆ. ಕಮಾನ್. ಬೇರೆಯವ್ರು ಕೇಳ್ಕೊಡಿ. ಅಣ್ಣ ಫುಲ್ ಡಿಪ್ರೆಷನ್ಗೆ ಹೋಗ್ಬಿಟ್ಟವ್ರೆ. ಇನ್ನೊಂದು 2 ನಿಮಿಷ ಹೋದ್ರೆ ವಾಡದೆ ಎಸಿತಾರೆ ಈಚೆಗೆ ಎಲ್ಲರೂ. ಆದರೆ ಬೌಂಡ್ರಿಂದ ಈಚೆ ನಿಂತ್ಕೊಂಡ್ಬಿಟ್ಟವ್ರಲ್ಲ. ಒಂದು ತಿಂಗಳಲ್ಲಿ ಇವರೆಲ್ಲ ಹೊಂಟೋಗ್ತಾರೆ. ಬಾಯ್ ಮಾಡಿಬಿಡಿ. ಹೋಗ್ತಾ ಇದ್ದಾರೆ ಡಿಫೈನ್. ಇನ್ನೊಂದು ತಿಂಗಳು ಕಣಪ್ಪ. ಒಂದು ತಿಂಗಳು ಇಲ್ಲ, ಇನ್ನು 15 to 20 days ಕಾಲೇಜ್ ಮುಗಿಯೋಕ್ಕೆ ಬಂತು. 4 yearsಯಿಂದ ಸ್ಟಾರ್ಟ್ ಮಾಡಿದರೆ ಚೆನ್ನಾಗಿರೋದು. ಇವಾಗಲ್ಲ ಇವಾಗ ಸ್ಟಾರ್ಟ್ ಮಾಡಿದೆ. 4 years ಮುಂಚೆ ಮಾಡಿದರೆ ಚೆನ್ನಾಗಿರೋದು. ಗಾಯ್ಸ್, ಇವಾಗ ಮನೆಗೆ ಓಡ್ತಾ ಇದ್ದೀನಿ. ನೋಡಿ, ಅವತ್ತು ತೋರಿಸ್ತೀವಿ ಏನು ಇದು ಮಾತ್ರ ಚೆನ್ನಾಗೈತೆ. ಇದು ನೋಡಿ, ಬಿಲ್ಡಿಂಗ್ ಈ ಕಡೆಯಿಂದ ಫುಲ್ಲು ಚೆನ್ನಾಗಿ ಕಾಣಿಸ್ತಿದೆ. ಫುಲ್ಲು ಫೋನ್ ಇಲ್ಲದಲೇ ಪಾಪ ಫುಲ್ಲು ಡಿಪ್ರೆಷನ್ ಹೋಗ್ಬಿಟ್ಟು 1 ತಿಂಗಳು ಅಂತ ಇನ್ನೂ ಬರೋದು. ಇವಾಗ ಜಸ್ಟ್ ಬಂದರೆ ಫುಲ್ ಮಳೆಯಲ್ಲೆಲ್ಲ. ಇವಾಗ ಫುಲ್ ಎಲ್ಲ ನೆನೆದಲ್ಲೇ ನೀಟಾಗಿ ಬಂದಿದ್ದೀನಿ. ಏನು ಸ್ನ್ಯಾಪು?
ಇವ್ರಿಗೆ ಒಂಥರ ಸ್ನ್ಯಾಪು. ಗಾಡಿ ಹಾಕ್ತೀನಿ, ಇದು ಫಸ್ಟ್ ಹಿಂದೆ ತೆಗೆದ್ಬಿಟ್ಟು ಆ ಗಾಡಿ ಹಾಕ್ಬಿಡ್ತೀನಿ ರೀ ಗಾಯ್ಸ್. ಇವಾಗ ಬೆಂಗಳೂರು ಹೋಗಿದ್ರು ಹಾಸ್ಪಿಟಲ್ಗೆ, ಇವಾಗ ಬಂದರು. ಹೋಗಿ ಚಪ್ಪಲ್ ಕೊಟ್ಟು ಕಳ್ಸೋರೆ ಹೊಸದು, ಬೇರೆ ಟೈಪ್ ಯಾವುದೋ ಫುಡ್ ಕೇರ್ದಂತ, ಅದನ್ನು ತೊಗೊಂಬಂದವ್ರೆ. ಇವಾಗ ಬಂದವ್ರೆ ಬೆಂಗಳೂರಿಗೆ ಹೋಗ್ಬಿಟ್ಟು. ಬೆಳಿಗ್ಗೆ 5ಗೆ ಹೋಗಿದ್ರು, ನಾನು ಎದ್ದೋಳೋ ಮುಂಚೆನೇ ಹೋಗ್ಬಿಟ್ಟು ಇವಾಗ ಬಂದವ್ರೆ. ನಾನು ಅದಕ್ಕೋಸ್ಕರ ಅದೇನೇನೋ ತಂದಿದ್ರು, ದಿಲ್ಪಾಸ್ ಅಂತ ತಂದಿದ್ರು, ಅದು ತಿನ್ಕೊಂಡು ಕೂತಿದ್ದೆ. ಇವಾಗ ಇನ್ನೇನು ಟೈಮ್ ಆಯಿತು ಗಾಯ್ಸ್, ಜಿಮ್ಗೆ ಹೋಗ್ಬೇಕಲ್ಲ ನೈಟು, ಅದಕ್ಕೋಸ್ಕರ ಇವತ್ತೇನು ಅಂಗಡಿ ತೆಗ್ದಿಲ್ಲ, ಇವತ್ತು ಕ್ಲೋಸ್ ಇರೋ ಪ್ರಕಾರ. ಹಿಂದೆಗಡೆ ಶ್ಯಾಡೋ ಡಬಲ್ ಕಾಣಿಸ್ತಾ ಇರ್ತೀನಲ್ವ. ಇವಾಗ ಜಿಮ್ಗೆ ಹೋಗಬೇಕು, ಇನ್ನೂ ಟೈಮ್ ಐತೆ, 40 ಮಿನಿಟ್ಸ್ ಇದೆ. ಆಮೇಲೆ ಜಿಮ್ಗೆ ಹೋಗ್ಬಿಟ್ಟು ಜಿಮ್ ವರ್ಕೌಟ್ ಮುಗಿಸ್ಕೊಂಬಿಟ್ಟು ಬರ್ತೀನಿ ಗಾಯ್ಸ್. ಇವಾಗ ಇನ್ನು ಜಸ್ಟ್ ಜಿಮ್ ಮುಗಿಸ್ಕೊಂಬಂದಿದ್ದೀನಿ, ಫ್ರೆಶ್ ಅಪ್ ಆಗಬೇಕು. ಇವಾಗ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಊಟ ಮಾಡ್ಬೇಕು ಗೈಸ್, ಅಷ್ಟೇ, ಏನಿಲ್ಲ. ನೀವು ಹೇಳ್ದಂಗೆ ಜಿಮ್ಗೆ ಹೋಗ್ತಿದ್ದೀರಲ್ವ, ಹೋಗಿ ನೀವೂ ಕೂಡ ಗಾಯ್ಸ್. ಇವಾಗ ಇನ್ನು ಮಲ್ಕೊಂಬಿಟ್ಟಿದೆ ನಾನು. ಆಗಲೇ ಊಟ ಮಾಡಿಬಿಟ್ಟು ಹಾಗೆ ಫೋನ್ ನೋಡ್ತಾ ಹಂಗೆ ಮಲ್ಗಿಬಿಟ್ಟಿದ್ದೀನಿ, ಗೊತ್ತೇ ಆಗಿಲ್ಲ. ಟೈಮ್ ಬಂದು ಆಲೇ ತುಂಬ ಜಾಸ್ತಿನೇ ಟೈಮ್ ಆಗೋಗ್ಬಿಟ್ಟು 12 ಮೇಲಾಗಿ ಹೋಗ್ಬಿಟ್ಟೈತೆ. ಅಯ್ಯೋ, ನಾನು ಇವಾಗ ಏನೋ ನೋಟಿಫಿಕೇಷನ್ ಬಂತು ಹಂಗಾಗಿ ಎದ್ದೆ. ಇಲ್ಲ ಅಂದರೆ ನಂದು 365 ಡೇಸ್ದು ವ್ಲಾಗು 3ನೇ ದಿನ ಅದೇ ಮಲ್ಕೊಂಬಿಡೋದು ಒಳ್ಳೇದಾಯ್ತಾ. ನೋಟಿಫಿಕೇಷನ್ ನೋಡಿ ಏನಂತರ ಹೆಂಗೆಂಗೋ ಏನೇನೋ ಆಗುತ್ತೆ ಅಂತಾರಲ್ಲ, ಇದಕ್ಕೇನೆ ಒಳ್ಳೆ ನಿದ್ದೆ ಹೋಗ್ಬಿಟ್ಟಿದ್ದೆ ನಾನು ಫುಲ್ ಆಲೇ. ಇವಾಗೇನು ಹಂಗೆ ಎದ್ಬಿಟ್ಟು ನೆನ್ಪು ಮಾಡಿಕೊಂಡೆ, ನಿದ್ದೆಲೇ ಅಂದ್ಕೊಂಡಿದ್ದೆ ಎಡಿಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ ಅಂತ. ಆದರೆ ಇವಾಗ ನೋಡ್ತೀನಿ ಏನೂ ಮಾಡೇ ಇಲ್ಲ, ಇವಾಗ ಮಾಡಬೇಕು. ಇವಾಗೆಲ್ಲ ಫುಲ್ ಎಡಿಟ್ ಮಾಡಿ ಮಲ್ಕೋತೀನಿ ಗೈಸ್. ಚಾಲೆಂಜನ್ನು ತೊಗೊಂಬಿಟ್ಟೆ ಅಷ್ಟು ಈಸಿಯಾಗಿ, ಆ ಚಾಲೆಂಜನ್ನು ಕೂಡ ಕಂಪ್ಲೀಟ್ ಮಾಡಬೇಕಲ್ಲ ಹಂಗೇನೆ. ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್, ಬಾಯ್.